ಬಾನು ಮುಸ್ತಾಕ್ ಮತ್ತು ದೀಪಾ ಬಸ್ತಿಯವರಿಗೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ಬಂದಿದ್ದಕ್ಕೆ ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷವಾಗಿದೆ. ಇಡೀ ಕರ್ನಾಟಕ ಅದನ್ನು ಸಂಭ್ರಮಿಸ್ತಿದೆ ಮತ್ತು ಭಾರತ ದೇಶಕ್ಕೂ ಕೂಡ ಈ ಪ್ರಶಸ್ತಿ ಒಂದು ಅತಿ ದೊಡ್ಡ ಗೌರವವನ್ನು, ಪ್ರತಿಷ್ಠೆಯನ್ನು ತಂದುಕೊಟ್ಟಿದೆ. ಭಾರತ ದೇಶದಲ್ಲಿರುವ ಅನೇಕ ಭಾಷೆಗಳಲ್ಲಿ ಈ ಥರದ ಸೃಜನಶೀಲ ವ್ಯಕ್ತಿಗಳು ಇದ್ದಾರೆ. ಆದರೆ ಕಾರಣಾಂತರಗಳಿಂದ ಆ ಸೃಜನಶೀಲತೆ ಮುಂದಕ್ಕೆ ಬರ್ತಾ ಇಲ್ಲ, ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ದೀಪಾ ಬಸ್ತಿ ಅಂತ ಬಹಳ ಒಳ್ಳೆಯ ಒಬ್ಬರು ಅನುವಾದಕಿ ಸಾರಾ ಅವರ ಹಸೀನಾ ಮತ್ತು ಇತರ ಕಥೆಗಳನ್ನು ಆಯ್ದುಕೊಂಡು ಅನುವಾದಿಸಿ ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದ ಒಂದು ಬಗೆ ತುಂಬ ಅಭಿನಂದನೀಯವಾದಂಥ ವಿಚಾರ ಇದು. ಬಹುಶಃ ದೀಪಾ ಬಸ್ತಿ ಅಂಥವರು ಮತ್ತು ಅಂಥವರ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕು. ಯಾಕಂತಂದರೆ ಸುಮಾರು 50 ವರ್ಷದ ಹಿಂದೆ ಅಥವಾ ಒಂದು 75 ವರ್ಷದ ಹಿಂದೆ ನಮ್ಮ ನಡುವೆ ಬರೀತಾ ಇದ್ದಂಥ ಕುವೆಂಪು, ಶಿವರಾಮ್ ಕಾರಂತರು, ನಿರಂಜನರು ಇಂಥವರಿಗೆ ಒಳ್ಳೆಯ ಅನುವಾದಕರೇ ಸಿಗಲಿಲ್ಲ. ಈ ಅರ್ಥದಲ್ಲಿ ದೀಪಾ ಬಸ್ತಿಯವರು ಮಾಡ್ತಿರುವ ಕೆಲಸ ಬಹಳ ದೊಡ್ಡ ಕೆಲಸ. ಅವರಿಗೆ ನನ್ನ ಅಭಿನಂದನೆಗಳು. ಬಾನು ಮುಸ್ತಾಕ್ ಅವರನ್ನು ನಾನು ಕಳೆದ 30-35 ವರ್ಷದಿಂದ ಹತ್ತಿರದಿಂದ ಬಲ್ಲೆ, ಮಾತನಾಡಿ ಬಲ್ಲೆ. ಅವರು ವೃತ್ತಿಯಿಂದ ವಕೀಲರು ಮತ್ತು ಅನೇಕ ಸಂದರ್ಭದಲ್ಲಿ ಅವರು ದಲಿತರ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ ಹೋರಾಟ ಮಾಡಿದ್ದಾರೆ. ಲಂಕೇಶ್ ಪತ್ರಿಕೆಯಿಂದ ಅವರ ಬರವಣಿಗೆ ಆರಂಭವಾಗಿ ಇವತ್ತು ಅವರು ಕತೆ, ಕಾದಂಬರಿ, ಸಣ್ಣ ಕತೆ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಅವರು ವಿಸ್ತರಿಸಿಕೊಂಡಿದ್ದಾರೆ. ನನಗೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೆಚ್ಚು ಎಚ್ಚರದಿಂದ ಹೇಳಬೇಕು ಅಂತ ಅನ್ನಿಸ್ತದೆ. ಯಾಕೆಂತಂದರೆ ಕಳೆದ ಸುಮಾರು 40 ವರ್ಷಗಳಿಂದ, ಅಂದರೆ 1990ರ ದಶಕದಲ್ಲಿ ನಡೆದ ಬಾಬ್ರಿ ಮಸೀದಿ ಪ್ರಕರಣ ಏನಿದೆ, ಅದು ಆದ ನಂತರ ಭಾರತೀಯ ಮುಸಲ್ಮಾನರ ಜೀವನ ಇದೆಯಲ್ಲ, ಅದು ಬಹಳ ಅಂದರೆ ತುಂಬ ಬಿಕ್ಕಟ್ಟಿಗೆ ಸಿಕ್ಕಾಕ್ಕೊಂಡಿದೆ. ಬೆಳೆಯುತ್ತಿರುವ ಬಲಪಂಥೀಯ ರಾಜಕಾರಣ ಮುಸಲ್ಮಾನರನ್ನು ದ್ವೇಷಿಸುವುದರ ಮೂಲಕವೇ ತಾನು ಬಲಿಷ್ಠವಾಗುತ್ತಾ ಬಂತು. ಬೆಳಗ್ಗೆದ್ದರೆ ಇವತ್ತು ಒಬ್ಬ ಮುಸಲ್ಮಾನ ಇವನು ಭಾರತೀಯ ಅಲ್ಲ, ಇವನು ದೇಶದ್ರೋಹಿ, ಹಾಗೆ ಹೀಗೆ ಅಂತ ನೂರಾರು ಮಾತುಗಳನ್ನು ಕೇಳಬೇಕಾಗ್ತದೆ. ಹಾಗೆ ಕೇಳಿಕೊಂಡು ಅವನು ಈ ದೇಶದಲ್ಲಿ ಬದುಕಬೇಕಾದಂಥ ಒಂದು ದುರ್ಬರ ಪರಿಸ್ಥಿತಿ ಇದೆಯಲ್ಲ, ಇದರ ಜೊತೆಗೆ ಅವರನ್ನು ಸಾರ್ವಜನಿಕ ಸ್ಥಳಗಳಿಂದ ಖಾಲಿ ಮಾಡುವ, ಕಾಣದ ಹಾಗೆ ಮಾಡುವ, ಆಮೇಲೆ ಅವರು ಈಗ UPSC ಜಿಹಾದ್ ಅಂತ ಬಂತು, ಆ ಜಿಹಾದ್ನಿಂದ ಅಂದರೆ ಆಡಳಿತಕ್ಕೆ ಬರಬಾರ್ದು ಅಂತ ಈ ಥರದ ದೊಡ್ಡ ಕೆಲಸಗಳು ಬೇರೆ ಬೇರೆ ಲೆವೆಲ್ನಲ್ಲಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಮುಸಲ್ಮಾನ ಮಹಿಳೆಯೊಬ್ಬಳು ಅನುಭವಿಸುವ ಬಿಕ್ಕಟ್ಟುಗಳು ಇನ್ನೂ ಕೂಡ ಭಯಾನಕವಾದ್ದು. ಅವಳು ಮನೆಯ ಒಳಗಡೆ ಸಮಸ್ಯೆ ಇದೆ, ಅವರಿಗೆ ಮನೆಯ ಹೊರಗಡೆ ಕೂಡ ಸಮಸ್ಯೆ ಇದೆ. ನಾವು ಹಿಜಾಬ್ ಪ್ರಕರಣದಲ್ಲಿ ನೋಡಿದ್ದೀವಿ. ಹಿಜಾಬನ್ನು ಹಾಕಿಕೊಳ್ಳದೇ ಇದ್ದರೆ ಆ ಮಗು ಮನೆಯಿಂದ ಶಾಲೆಗೆ ಹೋಗುವಾಗಿರಲಿಲ್ಲ. ಹಿಜಾಬ್ ಹಾಕಿಕೊಂಡು ಶಾಲೆಗೆ ಹೋದರೆ ಆ ಶಾಲೆಯಲ್ಲಿ ಒಳಗೆ ಬರಲಿಕ್ಕೆ ಬೇರೆಯವರು ಬಿಡುತ್ತಿರಲಿಲ್ಲ. ಈಗ ಆ ಮಗು ಏನು ಮಾಡಬೇಕು? ಈ ಬಿಕ್ಕಟ್ಟಿದೆಯಲ್ಲ, ಇದನ್ನು ಪರಿಹರಿಸಿಕೊಳ್ಳುವುದಕ್ಕೆ ಇವತ್ತು ಮುಸಲ್ಮಾನ ಮಹಿಳೆಯರು ಬರಹವನ್ನು ಆಧರಿಸಿಕೊಂಡಿದ್ದಾರೆ ಮತ್ತು ಬರಹದ ಮೂಲಕ, ಅದು ನಮ್ಮ ಭಾಗ್ಯ ಕನ್ನಡದ ಮೂಲಕ ಅದನ್ನು ಹೇಳುವ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂದಿನ 20-25 ವರ್ಷಗಳವರೆಗೆ ಭಾರತೀಯ ಮಹಿಳೆಯರು ತನ್ನ ಸೃಜನಶೀಲತೆಯಲ್ಲಿ ವಿಕ್ರಮವನ್ನೇ ಮೆರೆಯಲಿದ್ದಾರೆ. ಯಾಕೆಂತಂದರೆ ಇವತ್ತು ಅತ್ಯಂತ ಶೋಷಣೆಗೆ ಒಳಗಾದಂಥ ಒಂದು ಸಮುದಾಯ ಯಾವುದಾದ್ರೂ ಇದ್ದರೆ ಅದು ಮುಸಲ್ಮಾನ ಮಹಿಳೆಯರು. ಈಗಾಗಲೇ ಅನೇಕ ಮಹಿಳೆಯರು, ಸಾರಾ ಅಬೂಬಕರಿಂದ ಆರಂಭವಾಗಿ ಅನೇಕರು ಇದರ ಬಗ್ಗೆ ಬರಿತಾ ಇದ್ದಾರೆ. ಸೊ ಈ ದೃಷ್ಟಿಯಿಂದ ನಮ್ಮ ಬಾನು ಮುಸ್ತಾಕ್ ಅವರಿಗೆ ಬಂದ ಅವಾರ್ಡ್ ಏನಿದೆ, ಅದು ಇಡೀ ಭಾರತೀಯ ಮುಸಲ್ಮಾನರ ಬಗೆಗೆ ಜನಗಳು ಇಟ್ಟ ದೃಷ್ಟಿಯನ್ನು ಬದಲಾಯಿಸಲು ಸಹಾಯ ಮಾಡಲಿ ಅಂತ ನಾನು ಆಶಿಸ್ತೇನೆ. ಸಾಹಿತಿಗಳಾದಂಥ ಬಾನು ಮುಸ್ತಾಕ್ ಮೇಡಮ್ ಅವ್ರಿಗೆ ಈ ಬಾರಿಯ ಬೂಕರ್ ಪ್ರಶಸ್ತಿ ಲಭಿಸಿರುವಂಥದ್ದು ಕನ್ನಡಿಗರೆಲ್ಲರೂ ಹೆಮ್ಮೆ ಪಡಬೇಕಾದಂತಹ, ಸಂಭ್ರಮಿಸಬೇಕಾದಂತಹ ಸಂದರ್ಭ. ಅದರಲ್ಲೂ ಹಾಸನದವರಾಗಿ ನಾವೆಲ್ಲರೂ ಇವತ್ತು ತುಂಬ ಖುಷಿ ಪಡ್ತಾ ಇದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ಒಬ್ಬ ಲೇಖಕಿಯಾಗಿ ನಾನು ಇನ್ನಷ್ಟು ಸಂಭ್ರಮಿಸ್ತಾ ಇದ್ದೀನಿ. ಒಬ್ಬ ಹೆಣ್ಣು ಮಗಳ ಕೃತಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ಬುಕರ್ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂಥ ಹಂತಕ್ಕೆ ತಲುಪಿದ್ದಕ್ಕಲ್ಲ, ಅಲ್ಲಿ ಗುರುತಿಸುವಿಕೆ ಸಾಧ್ಯ ಆಯ್ತಲ್ಲ, ಅದಕ್ಕೆ ಸಂತೋಷ ಆಗ್ತಾ ಇದೆ. ನಮ್ಮ ಹೆಣ್ಣು ಮಕ್ಕಳ ಬರಹಗಳ ಸತ್ವವನ್ನು ಅಳೆಯೋದಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿನೇ ಬೇಕಾಯ್ತಾ ಅಂತ ಒಂದು ಸಣ್ಣ ವಿಷಾದ ಕೂಡ ನನ್ನಲ್ಲಿದೆ. ಅದರಲ್ಲೂ ದೀಪಾ ಬಾಸ್ತಿಯವರಂತಹ ಅನುವಾದಕಿ ಬಂದು ಅದನ್ನು ಅನುವಾದಿಸಿದ ನಂತರ ಇವತ್ತು ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅದು ಎತ್ತರಕ್ಕೆ ಏರೋದಕ್ಕೆ ಸಾಧ್ಯ ಆಯ್ತಲ್ಲ ಅನ್ನುವಂಥದ್ದು ಕೂಡ ಇನ್ನೊಂದು ಗಮನಿಸಬೇಕಾದಂಥ ಒಂದು ಅಂಶ ಅಂತ ನಾನು ಭಾವಿಸ್ತೀನಿ. ಪ್ರಶಸ್ತಿಗಳು ಯಾವುದೇ ಲೇಖಕಿಯ ಸಾಮರ್ಥ್ಯದ ಒಂದು ಮಾನದಂಡ ಅಲ್ಲ. ಅವರು ಇದುವರೆಗಿನ ತನಕ ಅವರ 77 ವರ್ಷದ ಜೀವನ ಪರ್ಯಂತ ಮಾಡ್ಕೊಂಡು ಬಂದಂಥ ಹೋರಾಟ ಇರ್ಬೋದು, ಬರವಣಿಗೆ ಇರಬಹುದು, ವಕೀಲಿಕೆ ಇರಬಹುದು, ಈ ಎಲ್ಲ ಆಯಾಮಗಳಲ್ಲೂ ಅವರ ವ್ಯಕ್ತಿತ್ವವನ್ನು ನೋಡೋದಾದರೆ ಬಾನು ಮುಷ್ತಾಕ್ ಮೇಡಮ್ಮು ಅದ್ವಿತೀಯವಾದಂತಹ ಸಾಧಕಿ ಈಗಾಗಲೇ ಆಗೋಗಿದ್ದಾರೆ. ಆದರೆ ಈ ಪ್ರಶಸ್ತಿಯ ಮೂಲಕ ಇಡೀ ನಮ್ಮ ಪುರುಷ ಪ್ರಧಾನ ವ್ಯವಸ್ಥೆಗೆ ಇದನ್ನು ತಿಳಿಯಪಡಿಸೋದಕ್ಕೆ ಸಾಧ್ಯ ಆಯ್ತಲ್ಲ. ಹೆಣ್ಣು ಮಕ್ಕಳಲ್ಲಿರುವಂತಹ ಸಾಮರ್ಥ್ಯವನ್ನು ನೀವೆಲ್ಲರೂ ಈಗಲಾದ್ರೂ ಕೂಡ ನಿಮ್ಮ ಒಳಗಣ್ಣನ್ನು ತೆರೆದು ನೋಡುವಂತ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಮತ್ತೊಮ್ಮೆ ನಮ್ಮ ಬಾನು ಮುಷ್ತಾಕ್ ಮೇಡಮ್ ಅವರಿಗೆ ಮತ್ತು ಅನುವಾದಕರಾದಂಥ ದೀಪಾ ಬಾಸ್ತಿ ಅವರಿಗೆ ಇಬ್ಬರಿಗೂ ಕೂಡ ಹಾರ್ದಿಕ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಇಂದು ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡ ಸಾರಸ್ವತ ಲೋಕ ವಿಶ್ವಮಟ್ಟದಲ್ಲಿ ಪ್ರಸಿದ್ಧಿ ಗಳಿಸಿದ ದಿನ. ಇದಕ್ಕೆ ಕಾರಣರಾಗಿರುವವರು ನಮ್ಮ ಹೆಮ್ಮೆಯ ಕನ್ನಡತಿ, ಕನ್ನಡದ ಲೇಖಕಿ ಬಾನು ಮುಷ್ತಾಕ್ ಅವರು. ಬಾನು ಮುಷ್ತಾಕ್ ಒಂದು ಸಾಮಾನ್ಯ ಕುಟುಂಬದಿಂದ ಬಂದವರು. ಅದರಲ್ಲೂ ಅವರು ಹುಟ್ಟಿರುವುದು ಮುಸಲ್ಮಾನ್ ಕುಟುಂಬದಲ್ಲಿ. ಅಲ್ಲಿನ ಅನುಭವಗಳನ್ನು ತಮ್ಮ ಕಥೆಯ ಕೇಂದ್ರವಾಗಿಟ್ಟುಕೊಂಡು ಸಮಾಜಮುಖಿಯಾಗಿ ತೆರೆದಿಟ್ಟ ದಿಟ್ಟೆ ಬಾನು ಮುಷ್ತಾಕ್ ಅವರು. ಅವರ ದಾರಿಯಲ್ಲಿ, ಅವರು ನಡೆದು ಬಂದ ದಾರಿಯಲ್ಲಿ ಹಲವು ಎಡರು ತೊಡರುಗಳು ಇದ್ದಾಗ್ಯೂ ಅವುಗಳನ್ನು ಲೆಕ್ಕಿಸದೆ ಕನ್ನಡಕ್ಕಾಗಿ ಬಹಳ ದೊಡ್ಡ ಕೊಡುಗೆ ಕೊಟ್ಟವರು. ತಮ್ಮ ಬದುಕಿನ ಹಲವು ಸಂಗತಿಗಳಲ್ಲಿ ಅವರು ಜನಮುಖಿಯಾಗಿ ಕೆಲಸ ಮಾಡಿರುವವರು. ಅಂತಹ ಬಾನು ಮುಷ್ತಾಕ್ ಅವರಿಗೆ ನಾನು ಎಲ್ಲ ಕನ್ನಡಿಗರ ಪರವಾಗಿ ಹೃದಯ ತುಂಬಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಮತ್ತೊಬ್ಬ ಕನ್ನಡತಿ ದೀಪಾ ಬಸ್ತಿಯವರು ಅದನ್ನು ಅನುವಾದ ಮಾಡಿ ಲೋಕಕ್ಕೆ, ವಿಶ್ವಕ್ಕೆ ಪರಿಚಯಿಸಿದ್ದಾರೆ. ಅವರಿಗೂ ಅಭಿನಂದನೆಗಳು. ನಮ್ಮ ಬಾನು ನಮ್ಮ ಹೆಮ್ಮೆ. ಬೂಕರ್ ಪ್ರಶಸ್ತಿ ಬಂದಿದೆಯೋ ಬಿಟ್ಟಿದೆಯೋ, ಅವ್ರು ನಮ್ಗೆ ಯಾವಾಗಲೂ ನಮ್ಮ ಹೆಮ್ಮೆಯ ಅಕ್ಕ. ಯಾಕೆಂದ್ರೆ ಅವರು ಕೇವಲ ಕಥೆಗಾರ್ತಿ, ಕೇವಲ ಕವಿ, ಶುದ್ಧ ಸಾಹಿತಿ ಅಲ್ಲ. ಅವರು ಮೊದಲಿಂದನೂ ಅವರು ಯಾವ ಪರಿಸರದಿಂದ ಎದ್ದು ಬಂದ್ರೋ, ಯಾವ ಸಮಾಜದಿಂದ ಎದ್ದು ಬಂದ್ರೋ, ಯಾವ ಭಾಷಿಕ ಸಾಮಾಜಿಕ ಪರಿಸರ ಅವ್ರನ್ನ ರೂಪುಗೊಳಿಸ್ತೋ, ಆ ಪರಿಸರದಲ್ಲಿ ಅವ್ರನ್ನ ಯಾವ್ದು ತಡೆದಿದೆಯೋ ಅಥವಾ ಯಾವ್ದು ಅವ್ರಿಗೆ ಸರಿ ಅನ್ಸಿಲ್ವೋ ಅದನ್ನ ಹೇಳ್ತಾನೆ ಬಂದಿದ್ದಾರೆ. ಅದನ್ನ ಕಥೆ ರೂಪದಲ್ಲಿ ಹೇಳಿದ್ದಾರೆ, ಕವಿತೆ ರೂಪದಲ್ಲಿ ಹೇಳಿದ್ದಾರೆ, ಭಾಷಣದ ರೂಪದಲ್ಲಿ ಹೇಳಿದ್ದಾರೆ, ಸಂಘಟನೆಯ ಭಾಗವಾಗಿ ಹೇಳಿದ್ದಾರೆ, ಕೇಸ್ಗಳಾಗಿ, ಪ್ರಕರಣಗಳಾಗಿ, ವಕೀಲೆಯಾಗಿ ಅದರಲ್ಲಿ ಹೋರಾಟ ಮಾಡಿದ್ದಾರೆ. ಸೊ ಅಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿರೋ ಹೋರಾಟಗಾರ್ತಿ, ಕಥೆಗಾರ್ತಿಗೆ ಇದು ಲಭಿಸಿರೋದ್ರಿಂದ ನಮಗೆ ದುಪ್ಪಟ್ಟು ಸಂತೋಷ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಒಬ್ಬ ಮಹಿಳೆಗೆ ಇದು ಸಿಕ್ಕಿರೋದ್ರಿಂದ ಇನ್ನೂ ಆ ದುಪ್ಪಟ್ಟು ಇನ್ನೂ ದುಪ್ಪಟ್ಟಾಗಿದೆ ಅಂತ ಹೇಳ್ಬೋದು. ಮತ್ತೆ ಅದರಲ್ಲೂ ಒಂದು ಅಲ್ಪಸಂಖ್ಯಾತ ಸಮುದಾಯವನ್ನ ಸಮುದಾಯದ ಮಹಿಳೆಯಾಗಿ ಅವರಿಗೆ ಸಿಕ್ಕಿರೋದು ಇನ್ನೂ ಹೆಚ್ಚು ಆ ಪ್ರಶಸ್ತಿ ಇದಕ್ಕೆ ಮೌಲ್ಯ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತು ಬಹುಸಂಖ್ಯಾತ ಧಾರ್ಮಿಕ ಮೂಲಭೂತವಾದದ ಬಿಕ್ಕಟ್ಟಲ್ಲಿ ಅಥವಾ ಕಪಿಮುಷ್ಟಿಯಲ್ಲಿ ಭಾರತ ಸಿಕ್ಕಿರುವಾಗ ಅಲ್ಪಸಂಖ್ಯಾತ ಸಮುದಾಯದ ಹೆಣ್ಮಕ್ಳು ಮತ್ತೆ ಕಡಿಮೆ ಸಂಖ್ಯೆಯಲ್ಲಿರುವ ಭಾಷಿಕ ಸಮುದಾಯದವರು ತುಂಬಾ ಬಿಕ್ಕಟ್ಟನ್ನ ಎದುರಿಸ್ತಾ ಇದ್ದಾರೆ. ಅವ್ರು ಏನೇ ಮಾತಾಡಕ್ ಹೋದ್ರು, ಇಲ್ಲ ಇಡೀ ಸಮುದಾಯನೇ ಬಿಕ್ಕಟ್ಟು ಎದುರಿಸ್ತಾ ಇರುವಾಗ ನೀವೀಗ ಸುಮ್ಮನಿರಿ, ಈಗ ನೀವು ಮಹಿಳೆಯರ ಪ್ರಶ್ನೆನ ಎತ್ತಬೇಡಿ, ನೀವು ನಿಮ್ಮ ಪ್ರಶ್ನೆನ ಎತ್ತಬೇಡಿ, ಅದು ಕುಟುಂಬದ ಮರ್ಯಾದೆ, ಧರ್ಮದ ಮರ್ಯಾದೆ, ದೇಶದ ಮರ್ಯಾದೆ, ಇನ್ನು ಬೇರೆ ಬೇರೆ ಮರ್ಯಾದೆಗಳನ್ನ ಅವ್ರ ಎದುರುಗಡೆ ಇಟ್ಟು ನೀವು ಸುಮ್ಮನೆ ಇರಿ ಅನ್ನೋದನ್ನ ಹೆಣ್ಮಕ್ಳು ಕೇಳುವಂತ ಕಾಲ ಇದಾಗಿದೆ. ಆ ದೃಷ್ಟಿಯಿಂದ ಒಂದು ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರುವಂತ ಬಾನು ತಮ್ಮ ಧರ್ಮದ ಒಳಗಿನ ಬಿಕ್ಕಟ್ಟುಗಳನ್ನ ಧೈರ್ಯವಾಗಿ ಹೇಳಿರೋದು. ಒಳಗಿನ ಮೂಲಭೂತವಾದ, ಹೊರಗಡೆ ಎದುರಿಸ್ತಾ ಇರುವ ಮೂಲಭೂತವಾದ ಪುರುಷ ಪ್ರಾಧಾನ್ಯ, ಬೇರೆ ಬೇರೆ ರೀತಿಯ ಬೀಗಗಳು ಏನೇನಿದೆಯೋ ಹೆಣ್ಮಕ್ಳ ಅಭಿವ್ಯಕ್ತಿಗೆ, ಬಾಯಿಗೆ, ಅದೆಲ್ಲದನ್ನು
ಗಮನಿಸದೆ ಅದು ಎಲ್ಲದನ್ನು ಒಡೆದು ಹೊರಬಂದು, ಇಲ್ಲ ನನಗೆ ಹಿಂಗೆ ಆಗ್ತಾ ಇದೆ, ಈ ರೀತಿ ಆಗ್ತಿರೋದನ್ನ ನಾನು ಈ ರೀತಿ ಮೀರಕ್ಕೆ ಇಷ್ಟಪಡ್ತೀನಿ, ಇದಕ್ಕೆ ಹೋರಾಟ ಮಾಡ್ತೀನಿ ಅನ್ನೋದನ್ನ ಹೇಳುವ ಭಾನು ನಮಗೆ ಅದಕ್ಕೆ ತುಂಬಾ ಮುಖ್ಯ ಆಗ್ತಾರೆ. ಅವ್ರ ಕಥೆಗಳು ಸಹ ಆ ದೃಷ್ಟಿಯಿಂದ ಮುಖ್ಯ ಆಗುತ್ತೆ. ಮತ್ತು ಕನ್ನಡದಲ್ಲಿ ಇದುವರೆಗೆ ಎಷ್ಟು ಇಂಥ ಪ್ರಯತ್ನಗಳು, ಹೋರಾಟದ ಧ್ವನಿಯಾಗಿರುವಂತಹ ಮಹಿಳೆಯರ ಅಥವಾ ಹೋರಾಟದ ಧ್ವನಿಯಾಗಿರುವ ಲೇಖಕರ ಎಷ್ಟೊಂದು ಕೃತಿಗಳಿದ್ರು, ಅದು ಯಾವುದಕ್ಕೂ ಏನು ಮನ್ನಣೆ ಅಥವಾ ಗುರುತಿಸುವಿಕೆ ಆಗಿರ್ಲಿಲ್ಲ. ಅದು ಭಾನು ಮೂಲಕ ಆಗಿ ಒಂದು ಪ್ರಪಂಚದ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ, ಓಹೋ ಕನ್ನಡ ಅನ್ನೋದೊಂದು ಈ ತರದ ಭಾಷೆ ಇದೆ, ಅದರಲ್ಲಿ ಇಷ್ಟು ಸತ್ವಯುತವಾಗಿ ಬರಿತಾ ಇರುವಂತಹ ಲೇಖಕಿಯರಿದ್ದಾರೆ, ಮಹಿಳೆಯರಿದ್ದಾರೆ, ಇಂಥ ಧ್ವನಿಗಳಿದಾವೆ ಅಂತ ವಿಶ್ವದ ಹಳೆಯ ಭಾಷೆಗಳಲ್ಲಿ ಒಂದಾಗಿರುವ ಕನ್ನಡದ ಬಗ್ಗೆ ವಿಶ್ವದ ಗಮನ ಹಿಂಗಾದ್ರೂ ಹರಿಲಿ, ಮತ್ತೆ ಕನ್ನಡದವರಿಗೂ ಸ್ವಲ್ಪ ಕನ್ನಡದ ಬಗ್ಗೆ ಹೆಮ್ಮೆ ಬರಲಿ. ಓಹೋ, ನಮ್ಮ ಕನ್ನಡ ಭಾಷೆ ಅಂದ್ರೆ ಹೀಗೆ ಅಂತ ಕನ್ನಡದವರಿಗೆ ಹೆಮ್ಮೆ ಇಲ್ಲ. ಎಷ್ಟೋ ಜನರಿಗೆ ತಮ್ಮ ಮಕ್ಕಳು ಕನ್ನಡ ಮಾತಾಡೋದು, ಕನ್ನಡದಲ್ಲಿ ಓದೋದೇ ಇಷ್ಟ ಇಲ್ಲ. ಸೊ ಕನ್ನಡದ ಬಗ್ಗೆ ಕನ್ನಡಿಗರಿಗೂ ಕಣ್ತೆರಲಿ ಅನ್ನೋದು ಈ ಸಮಯದಲ್ಲಿ ನನ್ನ ಅಭಿಪ್ರಾಯ. ದೀಪಾ ಬಾಸ್ತಿ ಅವರಿಗೂ ಅಭಿನಂದನೆ ಹೇಳಲೇಬೇಕು. ಯಾಕೆಂದ್ರೆ ಎಷ್ಟೋ ಸತ್ವಯುತ ಕನ್ನಡದ ಬರಹಗಳು, ಲೇಖನಗಳು, ಕಾದಂಬರಿ, ಕವಿತೆಗಳು ಇದ್ರೂ ಸಹ ಎಷ್ಟೊಂದು ಅನುವಾದ ಆಗೇ ಇಲ್ಲ. ಹಾಗೆ ನೋಡಿದ್ರೆ ದೀಪಾ ಬಾಸ್ತಿ ಅದಕ್ಕೆ ಅನುವಾದ ಆಗಿದ್ದು ಗಮನ ಸೆಳೆಯುವಂತಹ ಒಂದು ಕ್ವಾಲಿಟಿನ ಅನುವಾದಕ್ಕೆ ಕೊಟ್ಟಿದ್ದಾರೆ. ಮತ್ತು ನಾನು ಆಕೆನ ನೇರವಾಗಿ ಅವರು ಪರಿಚಯ ಇಲ್ದಿದ್ರು ಸಹ ಅವ್ರು ಬರ್ದಿದ್ದನ್ನ, ಅವ್ರ ಇಂಟರ್ವ್ಯೂನ ಓದಿದ್ದೀನಿ. ಅವರು ಭಾನುವಿನ ಜೊತೆ ನೇರವಾಗಿ ಕೂತು ಅದನ್ನ ಅನುವಾದ ಮಾಡಿದ್ದಾರೆ, ಸ್ವಂತ ರಚನೆ ಅನ್ನೋ ಹಂಗೆ ಅನುವಾದ ಮಾಡಿದ್ದಾರೆ. ಸೊ ದೀಪಾ ಬಾಸ್ತಿಗೂ ಸಹ ಇಡೀ ಕನ್ನಡ ಜಗತ್ತು ಒಂದು ಥ್ಯಾಂಕ್ ಯು ಹೇಳಬೇಕು. ಯಾಕೆಂದ್ರೆ ಅಂತ ಅನುವಾದಕರು, ಸಮರ್ಥ ಅನುವಾದಕರು ಇಲ್ಲ ಅನ್ನೋದು ಕನ್ನಡದ ದೊಡ್ಡ ಕೊರತೆ. ಬೇರೆ ಬೇರೆ ಭಾಷೆಯ ಪುಸ್ತಕಗಳು ತಕ್ಷಣ ಕನ್ನಡಕ್ಕೆ ಅನುವಾದ ಆಗ್ಬಿಡ್ತವೆ, ಆದ್ರೆ ಕನ್ನಡದ ಎಷ್ಟು ಅನುವಾದ ಆಗಿ ಹೋಗುತ್ತೆ ಅನ್ನೋದನ್ನ ನೋಡಿದ್ರೆ ನಗಣ್ಯ ಅಂತಾನೆ ಹೇಳ್ಬೋದು. ಸೊ ಅಂತ ಒಂದು ಕೆಲಸನ ಶುರು ಮಾಡಿರುವ ದೀಪಾ ಬೇರೆ ಹೊಸ ಅನುವಾದಕರಿಗೂ ಸಹ, ಯಂಗ್ಸ್ಟರ್ಸಿಗೂ ಸಹ ಅನುವಾದದಲ್ಲಿ ಒಂದು ಆಸಕ್ತಿನ ಮೂಡಿಸಿದ್ರೆ ಅದೊಂದು ದೊಡ್ಡ ಯಶಸ್ಸು ಭಾಷೆಯ ಮಟ್ಟಿಗೆ, ಕನ್ನಡ ಭಾಷೆಯ ಮಟ್ಟಿಗೆ ಅಂತಾನೆ ಹೇಳ್ಬೋದು. ಸೊ ದೀಪಾ ಬಾಸ್ತಿಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ಭಾಷೆಯ ಪರವಾಗಿ. ಕಣ್ಣೀರು ಹಾಕ್ತಾ ಕೂತ್ಕೊಳ್ದೇನೆ ಅದನ್ನು ಪ್ರತಿಭಟಿಸುವುದು ಮಾತ್ರ ಅಲ್ಲ, ಬದುಕಿನ ಭರವಸೆಯನ್ನು ಕಳ್ಕೊಳ್ದೆ ಮುನ್ನುಗ್ಗಬೇಕು. ಮತ್ತು ಆ ವಸ್ತುಸ್ಥಿತಿಗಳನ್ನು ಅದಕ್ಕೆ ಹೆದರ್ಕೊಂಡು ಬೆನ್ನು ತಿರುಗಿಸದೇನೆ ಎದುರಿಸಿ ಬದುಕಬೇಕು ಅನ್ನೋ ಒಂದು ಆಶಾದಾಯಕವಾದ ಒಂದು ನೆಲೆಯಿಂದ ಅವರು ಭಾನು ಬರೀತಾರೆ. ಮತ್ತು ತಾನು ಒಬ್ಬಳು ಲಾಯರ್ ಆಗಿರೋದ್ರಿಂದ ಅಂತ ಎಷ್ಟೊಂದು ಪ್ರಕರಣಗಳನ್ನ ನೋಡಿರುವ ಭಾನು ಎಷ್ಟೋ ಸಲ ಅವ್ರದ್ದೊಂದು ಕಥೆಯಲ್ಲೇ ಬರುತ್ತೆ, ಅವಳಿಗೆ ನಾನು ಹೇಗೆ ನ್ಯಾಯ ದೊರಕಿಸ್ಕೊಡ್ಲಿ ಅಂತ. ಅಂತಹ ಸ್ಥಿತಿ ಇದೆ, ವಸ್ತುಸ್ಥಿತಿ ಆಗಿದೆ. ಆದರೆ ಅಲ್ಲಿಗೆ ಕೈ ಬಿಡಬಾರ್ದು ಅನ್ನೋ ಥರ ಅವರದ್ದು ನಿಲುವು. ಈ ಎಲ್ಲ ಕಾರಣದಿಂದ ಭಾನು ಮುಷ್ತಾಕ್ ಮುಖ್ಯ ಆಗ್ತಾರೆ. ಅವರು ನನಗೆ ಹೇಳಿದ್ನಲ್ಲ, ಅಂದರೆ ಈಗೇನು ಹಾರ್ಟ್ ಲ್ಯಾಂಪಲ್ಲಿ ಆಯ್ಕೆ ಮಾಡ್ಕೊಂಡಿರೋ 12 ಕತೆ ಅಲ್ಲದೇನೆ ಇನ್ನೂ 12-20 ಕತೆಗಳು ಆ ರೀತಿ ಇದೆ. ಮತ್ತು ಅವರು ಬರೀತಾ ಹೋದರು. ಬರವಣಿಗೆಯಲ್ಲೂ ಕೂಡ ಅವರು ವಿಮರ್ಶೆಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಮತ್ತು ಯಾರು ಏನು ಟೀಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅವರು. ಯಾಕೆಂದರೆ ಬರೀತಿದ್ದವರೇ ಕಡಿಮೆ, ಹೆಣ್ಣು ಮಕ್ಕಳು ಬರೀತಿದ್ದಿದ್ದೇ ಕಡಿಮೆ, ಅದರಲ್ಲೂ ಮುಸ್ಲಿಂ ಮಹಿಳೆಯರು ಬರೀತಿದ್ದಿದ್ದು ಇನ್ನೂ ಕಡಿಮೆ. ತನಗೆ ಚಿಕ್ಕಂದಿನಿಂದನೂ ಸಾಹಿತ್ಯದ ಆಸಕ್ತಿ ಇತ್ತು ಅಂತ ಅವರೇ ಒಂದು ಸಂದರ್ಶನದಲ್ಲಿ ಹೇಳ್ಕೊಳ್ತಾ ತನಗೆ ತುಂಬ ಪ್ರೋತ್ಸಾಹದಾಯಕ ವಾತಾವರಣ ಇತ್ತು ಅಂತಲೂ ಹೇಳ್ಕೊಂಡಿದ್ದಾರೆ. ಆದರೆ ಅವರು ನನಗೆ ಮುಖ್ಯ ಎಲ್ಲಾಗ್ತಾರೆ ಅಂತಂದರೆ, ಇರಬಹುದು ಅವರಿಗೆ ಪ್ರೋತ್ಸಾಹದ ವಾತಾವರಣ ಇದ್ದಿರ್ಬೋದು, ಒಳ್ಳೆ ಎಜುಕೇಷನ್ ಸಿಕ್ಕಿರ್ಬೋದು, ಹಾಗೆ ಎಷ್ಟೋ ಜನಕ್ಕೂ ಸಿಗುತ್ತೆ. ಆದರೆ ಅವರ ಬರವಣಿಗೆಗೆ ಅವರು ಆಯ್ಕೆ ಮಾಡಿಕೊಂಡಂತಹ ವಸ್ತುಗಳು ಯಾವುದು, ಯಾರನ್ನ ಕುರಿತಾಗಿ ಅವರು ಬರೆದ್ರು ಮತ್ತು ಯಾರ ಜೊತೆಗೆ ಅವರು ನಿಂತರು, ಹಾಗೆಯೇ ಅವರ ಬರವಣಿಗೆಯ ಆದ್ಯತೆ ತಾನು ಯಾರ ಜೊತೆಗೆ ನಿಲ್ಲಬೇಕು ಅನ್ನೋದಾಗಿತ್ತು. ಮತ್ತು ಆ ಯಾರ ಜೊತೆಗೆ ಅಂತಂದರೆ ದಮನಿತರ ಜೊತೆಗೆ ಅನ್ನೋದ್ರ ಬಗ್ಗೆ ಖಚಿತ ನಿಲುವಿತ್ತವರಿಗೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.